Welcome back. Now I'll be discussing on 45th session number 45, that is on the topic, the continued version, remedial measures to rural poverty. As I was been explaining on some of the major measures that we can find as a solution to the rural poverty. One such consideration is extension of education. Point number 6, extension of education. ಸೊ ಶಿಕ್ಷಣದ ಮೌಲ್ಯ ಹಾಗೂ ಶಿಕ್ಷಣದ ಮಹತ್ವ ಏನು ಈ ಗ್ರಾಮೀಣ ಒಂದು ಬಡತನಕ್ಕೆ ಒಂದು ಸೊಲ್ಯೂಷನ್ ಆಗಿ ನೋಡೋದಾದರೆ, ಒಂದು ಮೂಲಭೂತ ಒಂದು ಬಲವಾಗಿ ನೋಡೋದಾದರೆ, ಇಟ್ಸ್ ಆಲ್ ಜಸ್ಟ್ ಥ್ರೂ ಎಜುಕೇಷನ್ ವಿ ಕ್ಯಾನ್ ಅಚೀವ್ ಅ ಗುಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಆಮೇಲೆ ಹ್ಯೂಮನ್ ರಿಸೋರ್ಸ್, ಆ್ಯಸ್ ಐ ಹ್ಯಾಸ್ ಬಿನ್ ಎಕ್ಸ್ಪ್ಲೇನಿಂಗ್ ಆನ್ ದ ಮ್ಯಾನ್ ಪವರ್ ರಿಸೋರ್ಸಸ್ in cottage industry, in agriculture sector, and many other activities involving the rural communities livelihood. Human resources is a very very vital to the development as a social input, as a social what we can say social investment ಅಂತ ಕೂಡ ಹೇಳ್ಬೋದು, ಸಾಮಾಜಿಕ ಹೂಡಿಕೆಗಳು. In such situation, education can play a very significant role. It may be even the traditional kind of an education, it may be a very advanced, or it may be adult education or basic education, whichever the form of education, the mode of education, but primary, secondary, even a higher level, whatever it may be, but education plays a very vital role, because that will give new insights to rural society. ಗ್ರಾಮೀಣ ಸಮಾಜಕ್ಕೆ ಹೊಸ ಒಂದು ಆಶಯ, ಒಂದು ರೀತಿ ಬೆಳಕು ಅಥವಾ ಒಂದು ಅರಿವು ಅಥವಾ ಐಡಿಯಾಸ್ಗಳನ್ನು ಕೊಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಆಮೇಲೆ ಇಟ್ಸ್ ನಾಟ್ ಓನ್ಲಿ ಫಿಲಾಸಫಿಕಲ್ ವೇ ದಟ್ ವಿ ಹ್ಯಾವ್ ಬಿನ್ ಅಡ್ರೆಸ್ಸಿಂಗ್ ಎಜುಕೇಷನ್. ಕೆಲವು ತಪ್ಪು ತಿಳುವಳಿಕೆಗಳು, ಜೀವನದ ಬಗೆಗಿನ ಮೌಲ್ಯ ಅಥವಾ ಮೌಢ್ಯಗಳನ್ನು ಹೋಗಲಾಡಿಸ್ಲಿಕ್ಕೂ ಕೂಡ ಇದು ಬಹಳ ಮುಖ್ಯವಾದಂತಹ ಬಲವಾದ ಅಸ್ತ್ರ ಅಂತ ಕೂಡ ಹೇಳಲಾಗತ್ತೆ. ಗಾಂಧಿಯನ್ ಟೈಮಲ್ಲೂ ಕೂಡ ಇದನ್ನು ಹೇಳ್ತಾ ಬಂದಿದ್ದರು. ಹಿಂದಿನ ಕಾಲದ ಭಾರತೀಯ ಮಹನೀಯರು, ಗಣ್ಯರು, ಇತಿಹಾಸಕಾರರು ಎಲ್ಲರೂ ಕೂಡ ಇದರ ಮಹತ್ವವನ್ನು ಸಾರ್ತಾ ಬಂದಿದ್ದಾರೆ. ಬಟ್ ಸ್ಟಿಲ್ education, why it is not been very successful as a reach to the people of rural community? ಇವತ್ತಿಗೂ ಕೂಡ ಯಾಕೆ ಅದು ಒಂದು ದೊಡ್ಡ ಮಟ್ಟದ ಒಂದು ಸಕ್ಸಸ್ಫುಲ್ ಒಂದು ರೀತಿ ಏನು ಹೇಳ್ಬೋದು, ಇಟ್ ಇಸ್ ಕಮ್ಯುನಿಕೇಟೆಡ್ ವೆರಿ ಸಕ್ಸಸ್ಫುಲಿ ಅಂತ ಯಾಕೆ ಹೇಳೋಕ್ಕಾಗ್ತಿಲ್ಲ, ಅಥವಾ ಇಟ್ ಇಸ್ ನಾಟ್ ಅಚೀವ್ಡ್ ಸೊ ಸಕ್ಸಸ್ಫುಲಿ ಆ್ಯಸ್ ಅ ಪಾಲಿಸಿ ಅಂತ ಯಾಕೆ ಹೇಳೋಕ್ಕಾಗ್ತಿಲ್ಲ ಅಂದರೆ, ಅಲ್ಲೇ ಇರ್ತಕ್ಕಂಥ ಕೆಲವು ಲೋಪದೋಷಗಳಲ್ಲಿ ನಾವು ಆ ಸಮಸ್ಯೆಗಳನ್ನ ಗುರುತಿಸ್ತೀವಿ. ಸ್ಥಳೀಯವಾಗಿರುವಂಥ ಸಮಸ್ಯೆಗಳು, ಅಥವಾ ಕರಪ್ಷನ್ಸ್ ಆಗಿರಬಹುದು, ಅಥವಾ ಏನು ಹೇಳ್ಬೋದು ಒಂಥರ ಡಿಸಾರ್ಮನಿ, ಇಂಜಸ್ಟಿಸು, ಲೈಕ್ ದೆನ್ ರಿಸೋರ್ಸ್ misusing the resources which is funded for the purpose of education. ಹಲವಾರು ರೀತಿಯ ಲೋಕಲ್ ಸಮಸ್ಯೆಗಳಿರ್ತವೆ. ಬಟ್ ಬಿಯಾಂಡ್ ದಟ್, ಎಜುಕೇಷನ್ ಕ್ಯಾನ್ ಪ್ಲೇ ಅ ವೆರಿ ಎಫೆಕ್ಟಿವ್ ರೋಲ್ ವೆನ್ ಇಟ್ ಈಸ್ ರೆಸ್ಪಾನ್ಸಿಬಲಿ ಆ್ಯಂಡ್ ಕಮಿಟಬಲಿ ಯುಟಿಲೈಸ್ಡ್ ಇನ್ ದಿಸ್ ಏರಿಯಾಸ್. ಇವತ್ತು ಹಳ್ಳಿಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಹಳ್ಳಿಯ ಶಾಲಾ ಕಾಲೇಜುಗಳಲ್ಲಿ ಹಲವಾರು ರೀತಿಯಾದಂಥ ಶಿಕ್ಷಣದ ಸೌಕರ್ಯಗಳು ಮತ್ತು ಸವಲತ್ತುಗಳಿರೋದ್ರಿಂದ, ಬೇಸಿಕ್ ಫೆಸಿಲಿಟೀಸು ಇರೋದರಿಂದ, ಒಳ್ಳೆಯ ಜ್ಞಾನ ಪ್ರಸರಣ ಆಗ್ತಾ ಇರೋದ್ರಿಂದ ಹೆಚ್ಚು ಜನರು ಜಾಗೃತರಾಗ್ತಾ ಇದ್ದಾರೆ. ಹಲವಾರು ಒಂದು ಔದ್ಯೋಗಿಕ ಬೆಳವಣಿಗೆಗಳಿಗೆ ಇದು ಸಾಕ್ಷಿ ಆಗ್ತಾ ಇದೆ. ಹೊಸ ರೀತಿಯ ಕೃಷಿ ಪದ್ಧತಿ ನಾವು ನೋಡಬಹುದು, ಅಥವಾ ಸಾಮಾಜಿಕ ಅಂತಸ್ತಿನಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆಮೇಲೆ ಹಲವಾರು ತಪ್ಪು ತಿಳುವಳಿಕೆಗಳು ಹೋಗಲಾಡಿಸ್ಲಿಕ್ಕೆ ಈಗ ಕ್ರಮೇಣ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಹೀಗಾಗಿ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಅ ವೆರಿ ಎಫೆಕ್ಟಿವ್ ರೋಲ್ ಇನ್ ಡಿಟರ್ಮೈನಿಂಗ್ ದಿ process of development towards the main goal through education ಒಂದು. ಬಟ್ the school development, when we addressing the school dropouts ಅಂತ ಹೇಳಿದಾಗ, ಒಂದು ಸಮಸ್ಯೆಯಾಗಿ ನೋಡಿದಾಗ ಅದು ಒಂದು ರೀತಿ ಹಿಂಡರ್ ಆಗ್ಬೋದು. ಸೋರ್ಸ್ ಲೈಕ್ ಬುಕ್ಸ್, ಲೈಬ್ರರಿ ಫೆಸಿಲಿಟೀಸು, ಇದೊಂದು ಇನ್ಫ್ರಾಸ್ಟ್ರಕ್ಚರಲ್ ಸೋರ್ಸಲ್ಲಿ ಪ್ರಾಬ್ಲಮ್ ಅಂತ ಹೇಳಿದಾಗ ಅಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಲಾಸ್ ಅಂತ ಕೂಡ ಹೇಳ್ತೀವಿ. ಬಟ್ ಯಾವಾಗ ಸ್ಕೂಲಿಂಗ್ ಲೆವೆಲಲ್ಲಿ ದೇ ಹ್ಯಾವ್ ಅ ವೆರಿ ಗುಡ್ ಫೆಸಿಲಿಟಿ, they have good library facility, drinking water facility, and education ಮಾಡೆಲ್ಸ್ಗಳು, ಇನ್ಪುಟ್ಸ್ಗಳು, ಎಜುಕೇಷನ್ ಮಿಷನರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ, ಅಂಡರ್ ಎನಿ ಫಂಡ್ಸ್
or any other grants or any the government oriented or private oriented, whatever it is there in the local rural areas, I think that will create a very good environment to the rural society to achieve the big goals, the brighter goals, or the bigger goals in their life, in their rural livelihood, so that they can also participate ದೊಡ್ಡ ಮಟ್ಟದ ಸಾಮಾಜಿಕ ಆರ್ಥಿಕ ನೀತಿ ನಿಯಮಗಳಲ್ಲಿ ಮತ್ತು ಅಭಿವೃದ್ಧಿಯ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಇದು ಒಂದು ಬಹಳ ಮುಖ್ಯವಾದ ಮಾನದಂಡ. ಸೊ ದ್ಯಾಟ್ ವಿ ಆರ್ ಪ್ರೊಫೆಸಿಂಗ್ ಫಾರ್ ದ ನೀಡ್ ಫಾರ್ ದಿ ಎಕ್ಸ್ಟೆನ್ಷನ್ ಆಫ್ ಎಜುಕೇಷನ್ ಅಂದರೆ ಲೈಕ್ ಒಂದು ಏನು ದೊಡ್ಡ ಮಟ್ಟದಲ್ಲೂ ಕೂಡ ಅದರ ಒಂದು ಪ್ರಯೋಜನನ, ಅದರ ಮೌಲ್ಯ ಮತ್ತು ಅದರ ಒಂದು ಸಾರ್ಥಕತೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ಅಂದರೆ ತುಂಬ ಸೀಮಿತವಾದ ರೀತಿಯಲ್ಲಿ ಅಷ್ಟೇ ಎಜುಕೇಷನ್, ಅಷ್ಟಕ್ಕೆ ಅವರು ಸಮರ್ಪಕವಾಗಿರ್ತಾರೆ, ಅದೇ ಸೆಲ್ಫ್ ಸಫಿಷಿಯೆಂಟ್ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಬರಲ್ಲ. ಇವತ್ತು ಕಾಂಪಿಟೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಲಿಕ್ಕೆ ಬೇಕಾಗಿರೋದೇ ಇಟ್ಸ್ ಥ್ರೂ ಎಜುಕೇಷನ್ ದಟ್ ವಿ ಕ್ಯಾನ್ ಬಿ ವೆರಿ ಸ್ಟ್ರಾಂಗ್, ಆ್ಯಂಡ್ our mind setup, personality, our health, everything will be decided by this very good medicine, education. So it is through education they will be very stronger enough to face the situation, problems which has been coming across the world, across the society. ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅವುಗಳನ್ನು ಎದುರಿಸಲಿಕ್ಕಾದರೂ ಕೂಡ ಎಜುಕೇಷನ್ ಬೇಕಾಗುತ್ತೆ ಅನ್ನುವಂಥದ್ದು. ಮತ್ತು ಉದ್ಯೋಗಕ್ಕಾಗಿ ಎಜುಕೇಷನ್ ಬೇಕು. ಕಾಟೇಜ್ ಇಂಡಸ್ಟ್ರೀಸ್ ಬಗ್ಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಇರಬೇಕಾದ್ರೆ, ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಮಾತನಾಡ್ತಾ ಇರಬೇಕಾದ್ರೆ, ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಎಲ್ಲ ಮಾತನಾಡ್ತಾ ಇರಬೇಕಾದ್ರೆ, ರೂರಲ್ ಇಂಡೆಟೆಡ್ನೆಸ್ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ, ಎಲ್ಲದಕ್ಕೂ ಒಂದು ರಾಮಬಾಣ ಅನ್ನೋ ರೀತಿಯಲ್ಲೇ ಎಜುಕೇಷನು ಒಂದು ವರ್ಕ್ ಮಾಡುತ್ತೆ. ಸೊ ಆ ಲೆವೆಲಲ್ಲಿ, ಸೊ ದ್ಯಾಟ್ ದೇ ಕ್ಯಾನ್ ಸ್ಯಾಟಿಸ್ಫೈ ದಿಸ್ ಗೋಲ್. ವೆನ್ ವಿ ಸ್ಯಾಟಿಸ್ಫೈ ದಿಸ್ ಗೋಲ್, ಐ ಥಿಂಕ್ ಮೋಸ್ಟ್ ಆಫ್ ದಿ poverty which is disturbing the role of rural development, that will be tackled or handled to an extent. So education becomes a very main priority. Seventh one, development of irrigational facility. Irrigation facility need to be developed. See, ಈಗ ಹಲವಾರು ಮಾದರಿಯ ಒಂದು ನೀರಾವರಿ ಯೋಜನೆಗಳನ್ನು ನಾವು ನೋಡ್ತಾ ಹೋದಲ್ಲಿ ಕೆಲವು ರಾಜ್ಯಗಳು ಒಳ್ಳೆಯ ಕಾರ್ಯನಿರ್ವಹಣೆ ಮಾಡಿದ್ದಾವೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಇದಕ್ಕೆ ಸಂಬಂಧಪಡುವಾಗೆ. ಆಯಾ ಕೆಲವು ರಾಜ್ಯಗಳು ಯಾವಾಗ ಅಲ್ಲಿನ ಸ್ಥಳೀಯ ಜನರಿಗೆ ಇದರ ಅನುಕೂಲ ಆಗುತ್ತೆ, ದೇ ಕ್ಯಾನ್ ಗ್ರೋ ವೆರಿ ಗುಡ್ ಕ್ರಾಪ್ಸ್. ಒಂದು ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ಬೋದು, ಒಂದು ಡೊಮೆಸ್ಟಿಕ್ ಕ್ರಾಪ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ, ತೋಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ಕೃಷಿ ಉತ್ಪನ್ನಗಳಿಗೆ, ಫುಡ್ ಕ್ರಾಪ್ಸ್ಗಳಿಗೆ ಸಂಬಂಧಪಡುವಾಗೆ ಎಸೆನ್ಷಿಯಲ್ ನೀಡ್ ಇಸ್ ಅ ಫುಡ್ ಕ್ರಾಪ್ಸ್. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೂ ಕೂಡ ಮೂಲಭೂತವಾದ ಅಂಶವೇ ದಿಸ್ ಇರಿಗೇಷನ್ ಫೆಸಿಲಿಟಿ. ಸೊ ಇರಿಗೇಷನ್ ಫೆಸಿಲಿಟಿಯನ್ನು ಸಮರ್ಪಕವಾಗಿ ಒದಗಿಸದೆ ಹೋದಲ್ಲಿ ಸಮಸ್ಯೆಗಳು ಹಾಗೆ ಉಳ್ಕೊಳ್ತವೆ. ಇಲ್ಲಿ ಅಭಿವೃದ್ಧಿನೂ ಆಗಲ್ಲ, ಮತ್ತು ನಿರೀಕ್ಷಿತ ಫಲ ಸಿಗದೆಲೆ ಸಮಸ್ಯೆ ಅಂದರೆ ಪವರ್ಟಿ ಅನ್ನೋ ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಟ್ ವಿಲ್ ನಾಟ್ ಗೆಟ್ ಚೇಂಜ್ಡ್. ಆ ಒಂದು ಚೈನ್ ಲಿಂಕ್ ಏನಿದೆ, ಪವರ್ಟಿ ಲಿಂಕ್ ಏನಿದೆ, ಅದು ಬ್ರೇಕ್ ಆಗೋದಿಲ್ಲ. ಲೈಕ್ ದೆರ್ ವಿಲ್ ಬಿ ನೋ ಡೆವಲಪ್ಮೆಂಟ್ಸ್ ದಟ್ ವಿ ಕ್ಯಾನ್ ಲುಕ್ ಫಾರ್ವರ್ಡ್ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ಇವತ್ತು ನೋಡಿ, ಒಳ್ಳೆಯ ಕೃಷಿಯ ಬೆಳವಣಿಗೆ ಅಂದಾಗ ವಾಟರ್ ಸಪ್ಲೈ ಇಟ್ಸ್ ವೆರಿ ಎಸೆನ್ಷಿಯಲ್. ಮೇ ಬಿ ಡಿಫ್ರೆಂಟ್ ಕೈಂಡ್ ಆಫ್ ಇರಿಗೇಷನ್ ಫೆಸಿಲಿಟೀಸ್ ಹ್ಯಾವ್ ಬಿನ್ introduced so far. Some of the states, some of the districts in India have been introducing this very good irrigation facility. So ಹೀಗಾಗಿ ಅವರು ಒಳ್ಳೆ ಬೆಳೆಗಳನ್ನು ಬೆಳಿಬೋದು, ಮತ್ತು ಆ ಬೆಳೆಗಳಲ್ಲಿ ಅವ್ರ ಜೀವನವನ್ನು ಲೈಕ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ದಿ ಬೆಟರ್ ಫ್ಯೂಚರ್ ಥ್ರೂ ದಿಸ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಅದನ್ನು ಒಂದು ಸೀರಿಯಸ್ ಪ್ರೊಫೆಷನಾಗಿ ತೊಗೊಳ್ಳಿಕ್ಕೂ ಕೂಡ, ಅಥವಾ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಆಫ್ ಪ್ರೊಫೆಷನ್ ಅಂತ ಅಂದ್ಕೊಳ್ಳಿಕ್ಕೂ ಕೂಡ ಒಂದು ಬೇಸಿಕ್ಕು ಇರಿಗೇಷನ್ ಫೆಸಿಲಿಟೀಸ್. ಸೊ ಅದಕ್ಕಾಗಿ ಎಷ್ಟು ಫಂಡ್ಸ್ ಬೇಕಾಗುತ್ತೆ, ಮತ್ತು ಏನು ರಿಫಾರ್ಮ್ಸ್ ಇದೆ ಇರಿಗೇಷನ್ಗೆ ಸಂಬಂಧಪಡುವಾಗೆ, ಚಾಲೆಂಜಸ್ ಏನಿದೆ, ಅದನ್ನೆಲ್ಲ ಅಡ್ರೆಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಫಾರ್ ದ ಮಿನಿಸ್ಟ್ರಿ ಫಾರ್ ರೂರಲ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಫಾರ್ ಇರಿಗೇಷನ್ ಆ್ಯಂಡ್ ಡೆವಲಪ್ಮೆಂಟ್. ದೇ ಹ್ಯಾವ್ ಟು ಲುಕ್ ಇನ್ ಟು ದಿಸ್. ಮತ್ತು ಇವತ್ತು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಸಂಶೋಧನಾತ್ಮಕ ಕೇಂದ್ರಗಳ ಸ್ಥಾಪನೆ ಆಗ್ತಾ ಇರೋದ್ರಿಂದ, ಎಕ್ಸ್ಪ್ಲೋರೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಒಂದು ಸರ್ವೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಇರಿಗೇಷನ್ ಆಸ್ಪೆಕ್ಟು ಹೇಗೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಹೋಗುತ್ತೆ. ಇಟ್ಸ್ ಅ ರೆಕಾರ್ಡ್ ಇಟ್ ಸೆಲ್ಫ್ ಶೋಸ್ ದ ನೀಡ್ ಫಾರ್ ದಿ the irrigation facilities acquainted for this purpose. So in this regard, to boost up even for the ಯುವ ರೈತರುಗಳಿಗೆ ಮತ್ತು for the future youth agriculturists who have been following this profession will help them a lot. ಆಮೇಲೆ ಇದಕ್ಕೆ ಈ ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ವಾಟರ್ ರಿಸೋರ್ಸ್ ಏನಿದೆ
ಅದರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುವಂಥದ್ದು. ರೈನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಹಳ್ಳಿಗಳಲ್ಲಿ. ಅದಕ್ಕಾಗಿ ಹೇಳೋದು ಈ ಗ್ರಾಮಗಳಲ್ಲಿ ಯಾಕೆ ಗ್ರಾಮ ಪರಿಸರ ಸ್ವಚ್ಛವಾಗಿರಬೇಕು ಮತ್ತು ಗಿಡ ಮರಗಳನ್ನು ಹೆಚ್ಚು ನೆಡಬೇಕು ಮತ್ತು ಇರುವಂಥ ವಾಟರ್ ಬಾಡೀಸ್ ಏನಿದೆ ಅವುಗಳ ಸಂರಕ್ಷಣೆ ಯಾಕೆ ಮಾಡಬೇಕು ಅಂದರೆ ಇಟ್ಸ್ ಆಲ್ ಜಸ್ಟ್ ಬಿಕಾಸ್ ಅಟ್ಲೀಸ್ಟ್ ಟು ಹ್ಯಾವ್ ಒಂದು ಬಾವಿ ಇದೆ, ವೆಲ್ಸ್ ಇದೆ, ಕೊಳ ಇದೆ, ಕೆರೆ ಇದೆ, ಅಟ್ಲೀಸ್ಟ್ ದೀಸ್ ವಾಟರ್ ಕಂಪಾರ್ಟ್ಮೆಂಟ್ಸ್, ವಾಟರ್ ಬಾಡೀಸ್ ಏನಿದೆ ಒಂದು ಈ ಲೆವೆಲಲ್ಲಿ ಇರಿಗೇಷನ್ ಫೆಸಿಲಿಟಿಗೆ ಸಂಬಂಧಪಡುವ ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಅಟ್ಲೀಸ್ಟ್ ಆಗಬೇಕು. ಅಟ್ಲೀಸ್ಟ್ ಕ್ಲೀನಿಂಗ್ ಮಾಡುವಂಥದ್ದು, ಅವುಗಳಿಗೆ ಒಂದು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು, ಐತಿಹಾಸಿಕವಾಗಿ ಕಾಪಾಡ್ಕೊಂಡು ಬಂದಿರುವಂಥ ವಾಟರ್ ರಿಸೋರ್ಸಸ್ಗಳನ್ನು ಸೂಕ್ತ ಸೂಕ್ತ ಪ್ರಕ್ರಿಯೆಗಷ್ಟೇ ಬಳಸ್ಕೊಳ್ಳುವಂಥದ್ದು, ಆ್ಯಕ್ಟಿವಿಟೀಸ್ಗಳಿಗೆ ಆ ರೀತಿ ನೋಡಿಕೊಳ್ಳುವಂತಹ ಒಂದು ಚಾಣಾಕ್ಷತನ ಮತ್ತು ಚಿಂತನೆ, ವ್ಯಾಲ್ಯೂಸ್ ಮತ್ತು ಅವೇರ್ನೆಸ್ ಇದ್ದಾಗ ಮಾತ್ರ ಈ ಪಾವರ್ಟಿ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ವಾಟರ್ ಸೋರ್ಸಸ್ ವಿಲ್ ಬಿ ಡೈವರ್ಟೆಡ್ ಟು ಅದರ್ ಚಾನಲ್ಸ್ ಇನ್ ದ ಸೆನ್ಸ್ ಅದು ಒಂದು ಇನಿಷಿಯೇಟಿವ್, ಒಂದು ಪ್ರೋಗ್ರಾಮೇ ಬೇರೆ ಇರುತ್ತೆ. ದೇ ಹ್ಯಾವ್ ದ ಇಂಟೆನ್ಷನ್ ಆಫ್ ಡೈಲ್ಯೂಟಿಂಗ್ ಆರ್ ವಾಟ್ ವಿ ಕ್ಯಾನ್ ಸೇ ಮಿಸ್ಯೂಸ್ ಆಫ್ ದಿಸ್ ಅಂದಾಗ ಸೋರ್ಸ್ ಕೂಡ ಮಿಸ್ಯೂಸ್ ಆಗುತ್ತೆ, ಎಲ್ಲೊಂದು ಕಡೆ ಫಂಡ್ಸ್ ಮಿಸ್ಯೂಸ್ ಆಗುತ್ತೆ, ಪ್ರಾಜೆಕ್ಟ್ಸ್ ಸಫರ್ ಆಗುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಗ್ಯಾಪ್ ಆಗುತ್ತೆ. ದೇರ್ ವಿಲ್ ಬಿ ನೋ ಅಪ್ಡೇಟ್ ರಿಗಾರ್ಡಿಂಗ್ ದಿಸ್ ಇಶ್ಯೂಸ್, so that these people have to suffer regarding this irrigation facilities. Eighth thing was a measures that we can consider is population control. So regulating and controlling the growth of population, so it's one way, it's very good. ಈಗೆಲ್ಲ ಹಲವಾರು ಪಾಪ್ಯುಲೇಷನ್ ಕಂಟ್ರೋಲ್ ಸ್ಕೀಮ್ಸ್ಗಳಿದ್ದಾವೆ, ಕಾಂಟ್ರಾಸೆಪ್ಟಿವ್ಗೆ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಮೇ ಬಿ ಸಮ್ ಅಡ್ವಾನ್ಸ್ಡ್ ಆಲ್ಸೋ. ದಿಸ್ ಲಾಟ್ಸ್ ಆಫ್ ಸ್ಕೀಮ್ಸ್ ದಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಜನರಿಗೆ ಅವೇರ್ನೆಸ್ ಕೊಡುವಂಥದ್ದಾಗಿರ್ಬೋದು. ಆ್ಯಂಡ್ ದೇ ಆರ್ ಆಸ್ಪೈರಿಂಗ್ ಫಾರ್ ಅ ಮೇಲ್ ಚೈಲ್ಡ್, ಈ ಥರದ ಗಂಡು ಮಗ ಪಡೆದುಕೊಳ್ಳುವ ಒಂದು ಇಚ್ಛೆಯಿಂದ ಕೂಡ ಸಾಕಷ್ಟು ರೀತಿಯ ಜನಸಂಖ್ಯೆ ಒತ್ತಡವನ್ನು ನಾವೇನು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತೀವಿ. ಆ ಮೌಢ್ಯಗಳನ್ನು ಹೋಗಲಾಡಿಸ್ಲಿಕ್ಕೆ ಅರಿವು ಕಾರ್ಯಕ್ರಮಗಳಾಗಬೇಕು, ಪ್ರೊಪಗೆಂಡಾಸ್ ಬೇಕು, ಪಬ್ಲಿಸಿಟಿ ಬೇಕು, ಮತ್ತು ಈ ತಿಳುವಳಿಕೆಯನ್ನು ಅವರಲ್ಲಿ ವಿಸ್ತರಿಸಿದಾಗ ದೇ ವಿಲ್ ಬಿ ಅ ಬೆನಿಫಿಷರಿ. ಎಸ್ಪೆಷಲಿ ಸ್ಮಾಲ್ ಫ್ಯಾಮಿಲೀಸ್ಗಳಲ್ಲಿ ಈ ಸಮಸ್ಯೆಗಳು ತುಂಬ ಅಬಂಡೆಂಟ್ ಆಗಿದೆ. ಸೊ ಅವರಲ್ಲಿ ಮುಖ್ಯವಾಗಿ ಬೇಕಾಗಿರೋ ತಿಳುವಳಿಕೆ. ಸೊ ಆ ತಿಳುವಳಿಕೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಪಾಪ್ಯುಲೇಷನ್ ಕಂಟ್ರೋಲ್ ಆಟೋಮೆಟಿಕ್ಲಿ ಇದಾಗುತ್ತೆ. ಯಾಕಂದರೆ ಸೋರ್ಸ್ ಪ್ರಾಬ್ಲಮ್ಸ್ ಇರೋದ್ರಿಂದ ಸೋರ್ಸ್ ಜನರೇಟ್ ಮಾಡೋಕ್ಕಾಗ್ತಿಲ್ಲ. ಹೆಲ್ತ್ ಇಶ್ಯೂಸ್ ಆಗುತ್ತೆ, ದೆನ್ ಹೆಲ್ತ್ ಫೆಸಿಲಿಟೀಸ್ ಇಸ್ ಅ ಪ್ರಾಬ್ಲಮ್, ಆ್ಯಂಡ್ ಎನಿ ಅದರ್ ಡಿಮಾಂಡ್ಸ್ ಆರ್ ಎನಿ ಅದರ್ ಕೈಂಡ್ ಆಫ್ ಫೆಸಿಲಿಟೀಸ್ ವಿಲ್ ಬಿಕಮ್ ಅ ಮೇಜರ್ ಥ್ರೆಟ್ ಫಾರ್ ದ ಪೀಪಲ್ ಹ್ಯಾವ್ ಟು ಫೇಸ್ ಅ ಮೇಜರ್ ಥ್ರೆಟ್. ಸೊ ದಟ್ ಸ್ಮಾಲ್ ಫ್ಯಾಮಿಲೀಸ್ಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಒಂದು ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗುವಂಥದ್ದು. 9th one, ಅದರ್ ಮೆಷರ್ಸ್ ಲೈಕ್ ಇತರೆ ಕಾರ್ಯಕ್ರಮಗಳಲ್ಲಿ ನಾವು ಗುರುತಿಸೋದಾದರೆ ಆ್ಯಕ್ಟಿವೇಟಿಂಗ್ ಕೋಆಪರೇಟಿವ್ ಸೊಸೈಟಿ ಫಾರ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆಫ್ ಹೌಸ್ ಹೋಲ್ಡ್ ಇಂಡಸ್ಟ್ರೀಸ್. ಈಗಾಗಲೇ ನಾನು ಹೌಸ್ ಹೋಲ್ಡ್ ಇಂಡಸ್ಟ್ರಿ, ಕಾಟೇಜ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಕೋಆಪರೇಟಿವ್ ಸಂಘಗಳು ಅಥವಾ ಸಹಕಾರಿ ಸಂಘಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು, ಚುರುಕುಗೊಳಿಸುವಂಥದ್ದು ಮತ್ತು ಜಾಗರೂಕಗೊಳಿಸುವಂತಹ ನಿಟ್ಟಿನಲ್ಲಿ ರೆಸ್ಪಾನ್ಸಿಬಲ್ ಟ್ರೈನಿಂಗನ್ನು ಕೊಟ್ಟರೆ, ಅವರಲ್ಲಿ ತಿಳುವಳಿಕೆಯನ್ನು ಮೂಡಿಸಿದಾಗ ಅವರು ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ತಮ್ಮ ಸ್ಥಳೀಯ ಮಟ್ಟದಲ್ಲೇ ಈ ಮೈಗ್ರೇಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಸ್ಥಳೀಯ ಮಟ್ಟದ ಸೋರ್ಸ್ಗಳನ್ನೇ ಬಳಸ್ಕೊಂಡು ಒಳ್ಳೆ ಸ್ಕೀಮ್ಸ್ಗಳನ್ನು ಹಾಕ್ಕೊಂಡು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ಕೋಬೋದು, ಅಥವಾ ಬೇರೆ ಬೇರೆ ಉತ್ಪನ್ನಗಳಿಗೆ ಹೊಸ ಆಲೋಚನೆಗಳನ್ನು ಹಾಕೋಬೋದು ಅನ್ನಲಿಕ್ಕೆ ಇದು ಒಂದು ಆ್ಯಕ್ಟಿವೇಷನ್ ಪ್ರೋಗ್ರಾಮು. ಆ್ಯಂಡ್ ಅನದರ್ ಥಿಂಗ್ ಈಸ್ ಗಿವಿಂಗ್ ಎನ್ಕರೇಜ್ಮೆಂಟ್ ಟು ದಿ ಫಾರ್ಮೇಷನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. Self help groups have been playing a very prominent role in a rural economy, Indian economy also, especially the women population have been contributed a lot. So ಸ್ತ್ರೀ ಶಕ್ತಿ ಸಂಘ ಅಂತ ಹೇಳಿದಾಗ ಸ್ಟ್ರೆಂಥನಿಂಗ್ ಆಗಬೇಕು. ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ತುಂಬ ಪಾಪ್ಯುಲರ್ ಇದೆ. ಈ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ಟು ದ ಇಂಡಿಯನ್ ಎಕಾನಮಿ ಆಲ್ಸೋ. ಸೊ ಇನ್ ಸಚ್ ಸಿಚುವೇಶನ್ ಯು ಹ್ಯಾವ್ ಟು ಬೂಸ್ಟ್ ಅಪ್ ದೇರ್ ಕಾನ್ಫಿಡೆನ್ಸ್. ಈಗೆಲ್ಲ ಹೆಣ್ಣು ಮಕ್ಕಳು ಎಸ್ಪೆಷಲಿ ದೇ ಹ್ಯಾವ್ ಬಿನ್ ವರ್ಕಿಂಗ್ ಇನ್ ಮೆನಿ ಸೆಕ್ಟರ್ಸ್, ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್, ಆಸ್ ಎ ಬ್ಯೂಟಿಷಿಯನ್ಸ್ ಆ್ಯಂಡ್ ಟೈಲರಿಂಗು, ಓಕೆ, ಆ್ಯಂಡ್ ಅದರ್ ಪ್ರಾಕ್ಟೀಸಸ್. ದೇ ಹ್ಯಾವ್ ಬೀನ್ ವೆರಿ ಆ್ಯಕ್ಟಿವ್ ಇನ್ ಆಲ್ ದಿಸ್. ಆಮೇಲೆ ಲೈಕ್ ಕ್ಯಾಟ್ರಿಂಗ್ ಸರ್ವಿಸಲ್ಲಿದ್ದಾರೆ, ತಮ್ಮದೇ ಆದಂತಹ ಕ್ಯಾಂಟೀನ್ಸ್ಗಳನ್ನು ನಡೆಸ್ತಾ ಇದ್ದಾರೆ. ಹಾಸ್ಪಿಟಲ್ಸ್ಗಳಲ್ಲಿ ಕೆಲವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಏಡೆಡಲ್ಲೂ ಕೂಡ ವರ್ಕ್ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ರೀತಿ ತುಂಬ ಸೂಕ್ತವಾದಂತಹ ನಿರ್ಣಾಯಕವಾದ ಪಾತ್ರ ವಹಿಸ್ಬೋದು ಇದಕ್ಕೆ ಉತ್ತೇಜನ ಕೊಟ್ಟಾಗ ಅಂತಕ್ಕಂಥದ್ದು. ಓಕೆ, ಕ್ರಿಯೇಟಿಂಗ್ ಸೋಷಿಯಲ್ ಅವೇರ್ನೆಸ್ ಅಮಂಗ್ ಪೀಪಲ್ ಅಬೌಟ್ ಈವಿಲ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲಿಸಮ್, ಗ್ಯಾಂಬ್ಲಿಂಗ್. ಸೊ ಹಳ್ಳಿಗಳಲ್ಲಿ ಅಥವಾ ಗ್ರಾಮಸ್ಥರಲ್ಲಿ
ಆಲ್ಕೋಹಾಲಿಸಮ್ ಕುರಿತಾದಂಥ ತಿಳುವಳಿಕೆಯ ಜಾಗೃತಿಯ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು. ಬಟ್ ಅದೆಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂದರೆ ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ದ ಕಮ್ಯುನಿಟಿ, ದ ಪೀಪಲ್ ಆ್ಯಂಡ್ ಓವರ್ ಆಲ್ ದ ಕೋಆಪ್ರೇಷನ್. It's not just only the government propaganda or something control over alcoholism practice and all that. It has to be other side the cooperation from the rural residers. ಅಂದರೆ ಎಸ್ಪೆಷಲಿ ಈ ಆಲ್ಕೋಹಾಲಿಸಮ್ಗೆ ಸಂಬಂಧಪಡುವ ಹಾಗೆ ಎಷ್ಟೋ ಒಂದು ತಡೆಗಟ್ಟುವ ಕಾರ್ಯಕ್ರಮಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕೈಗೊಳ್ಳುತ್ತಾ ಇದ್ದಾರೆ. NSS ಕಾರ್ಯಕ್ರಮ, ಕಾಲೇಜ್ ಸ್ಕೂಲ್ ಲೆವೆಲ್ಗಳಲ್ಲಿ ಆಗುವಂಥ ಕಾರ್ಯಕ್ರಮಗಳು ಗ್ರಾಮಸ್ಥರಲ್ಲಿ ಅರಿವು ಉಂಟು ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಸಫಿಷಿಯೆಂಟ್ ಅಲ್ಲ. ಯಾಕಂದರೆ ಇದು ಫ್ಯಾಮಿಲಿ ಕೌನ್ಸ್ಲಿಂಗ್ ಅಥವಾ ಫ್ಯಾಮಿಲಿ ಮಟ್ಟದಲ್ಲೇ ಸಾಮಾಜಿಕ ಅರಿವು ಕೌಟುಂಬಿಕವಾಗಿ ಅದು ಕುಟುಂಬದ ಮಟ್ಟದಲ್ಲಾದಾಗ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ಬೋದು. ಆಮೇಲೆ ಗ್ಯಾಂಬ್ಲಿಂಗ್ ಅನ್ನುವಂಥದ್ದು ಏನಿದೆ, ದಟ್ಸ್ ಆಲ್ಸೋ ವೆರಿ ಇಟ್ಸ್ ಅನ್ ಇವಿಲ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ರೂರಲ್ ಸೊಸೈಟಿ. ಸೊ ಇದನ್ನು ತಪ್ಪಿಸ್ಬೇಕಾಗತ್ತೆ. ಇದು ಒಂದು ಚಟವಾಗಿ. ಆಮೇಲೆ ಈಗೆಲ್ಲ ರೀಸೆಂಟಾಗಿ ವಾಟ್ ವಿ ಕ್ಯಾನ್ ಸಿ, ಗ್ರಾಮೀಣ ಯುವಕರಲ್ಲಿ ಕೆಲವೊಂದು ಅಂದರೆ ಬೆಟ್ ಕಟ್ಟುವ ದಂಧೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆನ್ ಕ್ರಿಕೆಟ್ ಆರ್ ಎನಿ ಅದರ್ ಗೇಮ್ಸ್ ಆರ್ ಎನಿ ಅದರ್ ಪ್ರಾಕ್ಟೀಸ್, ಈ ಬೆಟ್ ದಂಧೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ತುಂಬ ಹಾನಿಕಾರಕ. ಗ್ರಾಮೀಣ ಯುವಕರ ಮೇಲೆ ತುಂಬ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ, ಅವರ ಜೀವನ, ಅವರ ಭವಿಷ್ಯದ ಮೇಲೆ. ಸೊ ಇದು ಕೂಡ ಬಡತನಕ್ಕೆ ಕಾರಣ ಆಗುತ್ತೆ. ಸೊ ಅದರ ಬಗ್ಗೆ ಜಾಗರೂಕತೆ ವಹಿಸಬೇಕು. ಓಕೆ, ದೆನ್ ಆ್ಯಕ್ಟಿವೇಟಿಂಗ್ ಪಂಚಾಯತ್ಸ್ ಟು ಫೋಕಸ್ ಆನ್ ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ್. ಸೊ PRIs, ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ, ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ್ ನೀಡ್ ಇದೆ. ಬಿಕಾಸ್ ಗಾಂಧೀಜಿಯವರ ಸಂದರ್ಭದಿಂದನೂ ಕೂಡ ನಾವು ಗಮನಿಸ್ತಾ ಬಂದಿದ್ದೀವಿ, ಅಡಲ್ಟ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ಕೊಡ್ತಾನೆ ಬಂದಿದ್ದಾರೆ. ನೀಡ್ ಇದೆ ಅಂತಂದರೆ ನಮಗೆ ಏನು ಬದುಕಿಗೆ ಬೇಕು, ಅರಿವು ಬೇಕು, ಶಿಕ್ಷಣ ಬೇಕು, ಜ್ಞಾನ ಬೇಕು, ನಮ್ಮ ಬದುಕನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಒಂದು ಎಜುಕೇಷನಲ್ ಅವೇರ್ನೆಸ್ ಬೇಕು ಅನ್ನಲಿಕ್ಕಾಗಿ ಕೂಡ ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ್ಗೆ ಉತ್ತೇಜನ ಕೊಡುವಂಥದ್ದು ಬಹಳ ಅನಿವಾರ್ಯತೆ ಇದೆ. ರೋಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ಲಾಂಟೇಷನ್, ಆ್ಯಸ್ ಐ ವಾಸ್ ಹೈಲೈಟಿಂಗ್ ಆನ್ ರೋಡ್ ಕನ್ಸ್ಟ್ರಕ್ಷನ್ಸ್. ಇವತ್ತಿಗೂ ಕೂಡ ಎಷ್ಟೋ ಹಳ್ಳಿಗಳಲ್ಲಿ ಸೂಕ್ತವಾದಂತಹ ರಸ್ತೆ ನಿರ್ಮಾಣ ಇಲ್ಲ. ಅಡ್ಡಾದಿಡ್ಡಿ ರಸ್ತೆಗಳು ನೋಡ್ಬೋದು, ತಗ್ಗು ಪ್ರದೇಶದ ನೋಡ್ಬೋದು, ಕೆರೆ ಬದಿಯಲ್ಲಿ ಇರುವಂಥ ಕೆಲವು ರಸ್ತೆಗಳು ತುಂಬ ಅಪಾಯಕಾರಿ ಇರ್ತವೆ. ಅಲ್ಲಿ ಯಾವುದೇ ಏನಂತಾರೆ ಸುರಕ್ಷಿತವಾದ ಆಧಾರ ಇರೋದಿಲ್ಲ. ಅಲ್ಲಿ ಟರ್ನಿಂಗ್ಸಲ್ಲಿ ಎಷ್ಟೋ ಡೆತ್ಸ್ಗಳಾಗ್ತವೆ, ಆಕ್ಸಿಡೆಂಟ್ಸ್ಗಳಾಗ್ತವೆ. ಅಂದರೆ ರಾತ್ರಿಯ ಸಂದರ್ಭದಲ್ಲೂ ಕೂಡ ಗಮನಿಸ್ಬೋದು. ಈ ರೋಡ್ ಕನ್ಸ್ಟ್ರಕ್ಷನ್ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರೋದ್ರಿಂದ ಹಲವಾರು ರೀತಿ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದಾಗ ದ ಡಿಪಾರ್ಟ್ಮೆಂಟ್ ವಿಚ್ ಇಸ್ ಕನ್ಸರ್ನ್ ವಿತ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ರೋಡ್ ಡೆವಲಪ್ಮೆಂಟ್, ದೇ ಹ್ಯಾವ್ ಟು ಫೋಕಸ್ ಆನ್ ದಿಸ್. ಐ ಥಿಂಕ್ ತಮಿಳುನಾಡು, ಆಂಧ್ರ, ಈ ಥರದ ಕೆಲವು ದಕ್ಷಿಣ ಭಾರತದ ಕೆಲವು ಕೇರಳ ಈ ಥರದ ರಾಜ್ಯಗಳಲ್ಲಿ ದೇ ಆರ್ ಪ್ಲ್ಯಾನಿಂಗ್ ಫಾರ್ ಅ ವೆರಿ ಗುಡ್ ರೋಡ್ ಡೆವಲಪ್ಮೆಂಟ್ ಪಾಲಿಸೀಸ್ ಇದೆ. ಸೊ ಹೈವೇಗೆ ಸಂಬಂಧಪಡುವಾಗೆ ಮತ್ತು ಏನು ಸ್ಥಳೀಯ ದಾರಿಗಳು ಮತ್ತು ಅಲ್ಲಿ ಒಳ್ಳೆ ಫೆಸಿಲಿಟೀಸ್ ಕೊಡಲಿಕ್ಕೆ ಎಷ್ಟು ತುಂಬ ಪ್ರಯೋಜನ ಕಾರ್ಯಕ್ರಮಗಳನ್ನೆಲ್ಲ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಉತ್ತಮವಾಗಿ ಆ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆಗಲಿಕ್ಕಾಗಿ ತುಂಬ ಶ್ರಮ ವಹಿಸಬೇಕಾಗತ್ತೆ ಅನ್ನುವಂಥದ್ದು. ಸೊ ಮೆಡಿಕಲ್ ಪರ್ಪಸ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಹೃದ್ರೋಗರಿದ್ದರೆ, ಗರ್ಭಿಣಿಯರಿದ್ದರೆ, ತುಂಬ ತುರ್ತು ಸಂದರ್ಭದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸಲ್ಲಿ ತುಂಬ ತೊಡಕುಗಳಾದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನಲಿಕ್ಕೆ ಈ ಕೆಲವು ರಾಜ್ಯಗಳಲ್ಲಿ ಪಿಲಾಟ್ ಸ್ಟಡಿಗಳನ್ನು ಕೈಗೊಂಡಿದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಸಿ ಇನ್ ಸಮ್ ಆಫ್ ದಿ ಸ್ಟೇಟ್ಸ್ ವಿ ಹ್ಯಾವ್ ಬಿನ್ ವೆರಿ ಆ್ಯಕ್ಟಿವ್. ಸೊ ಅಲ್ಲಿಗೆ ಬಹಳ ಸೂಕ್ತವಾದಂತಹ ಒಂದು ಸಲಹೆ ಕೂಡ ಆಗುತ್ತೆ. ಪ್ಲ್ಯಾಂಟೇಷನ್, ಈಗ ಗ್ರಾಮಗಳಲ್ಲಿ ನೈಸರ್ಗಿಕವಾಗೇ ಒಂದು ವರ ಎಂಬಂತೆ ಹಲವಾರು ಗಿಡಗಳು, ಮರಗಳನ್ನು ನಾವು ನೋಡ್ತೀವಿ ಬೆಳೆಸಿರ್ತಕ್ಕಂಥದ್ದು. ಬಟ್ ಅದೊಂದು ಬಳುವಳಿ, ನೈಸರ್ಗಿಕ ಬಳುವಳಿ, ಪರಿಸರ ಬಳುವಳಿನೇ ಆದ್ರೂ ಅದೇ ಗ್ರಾಮಗಳಲ್ಲಿ ಇವತ್ತು ರಿವರ್ಸ್ ಪ್ಲ್ಯಾಂಟೇಷನ್ ಅಂದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ಮರಗಿಡಗಳನ್ನು ಕಡಿತಾ ಇರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಒಂದು ದುರಾಸೆಯ ಒಂದು ಸಂಕೇತವಾಗ್ತಾ ಇದ್ದಾವೆ. ಸೊ ಹೀಗಾಗಿ ಅವುಗಳನ್ನು ತಡೆಗಟ್ಟಿ ಗ್ರೀನ್ ಎನ್ವೈರ್ನಮೆಂಟ್ ಏನಿದೆ ಅದನ್ನು ಹಾಗೆ ಉಳಿಸಿ, ಬಳುವಳಿಯನ್ನು, ಸಂಪ್ರದಾಯನ ಹಾಗೆ ಉಳಿಸಿ, ಐತಿಹಾಸಿಕವಾಗಿ ಕಂಡುಕೊಂಡಂತಹ ನೈಸರ್ಗಿಕ ಒಂದು ಮೆರುಗೇನಿದೆ ಅದನ್ನು ಉಳಿಸ್ಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಹೆಚ್ಚು ಮಾಡಬೇಕಾಗುತ್ತೆ. ತಿಳುವಳಿಕೆನ ಹೆಚ್ಚು ಮೂಡಿಸುವಂಥ ಕೆಲಸ ಮಾಡಿದ್ರೆ ಇವತ್ತು ಇನ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್ ವಿ ಆರ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಆಕ್ಸಿಜನ್ ಆ್ಯಸ್ ವಿ ಆಲ್ ನೋ. ಸೊ ಐ ಥಿಂಕ್ ಈಗ ನೋಡಿ, ಗ್ರಾಮ ಆಗ್ಬೋದು, ನಗರ ಆಗ್ಬೋದು, ಆಕ್ಸಿಜನ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಆಗ್ತಾ ಇದೆ. ಸೀರಿಯಸ್ ಹೆಲ್ತ್ ಇಶ್ಯೂಸ್ಗೂ ಆಗ್ತಾ ಇದೆ, ನಾರ್ಮಲ್ ಇಶ್ಯೂಸ್ಗೂ ಆಗ್ತಾ ಇದೆ. ಸೊ ಓನ್ಲಿ ವೆನ್ ವಿ ಗ್ರೋ ಟ್ರೀಸ್ ವಿ ಹ್ಯಾವ್ ಕನ್ಸರ್ನ್ ಟುವರ್ಡ್ಸ್ ಎನ್ವೈರ್ನಮೆಂಟ್. ನೈಸರ್ಗಿಕವಾಗಿ ಆಕ್ಸಿಜನ್ ಏನು ನಮಗಿದಾಗಿದೆ ಅದಕ್ಕೆ ತುಂಬ ಅನುಕೂಲವಾದಂತಹ ಒಂದು ತಿಳುವಳಿಕೆ ಇದು. ಅಟ್ಲೀಸ್ಟ್ ಇಟ್ಸ್ ಹೈ ಟೈಮ್ ನೆಸರಿ ನೌ ಇಟ್ ಸೆಲ್ಫ್ ದೇ ವಿಲ್ ಕಮ್ ಅಪ್ ವಿತ್ ದಿಸ್ ವೆರಿ ಗುಡ್ ಐಡಿಯಾಸ್ ಆಫ್ ಗ್ರೋಯಿಂಗ್ ಮೋರ್ ಟ್ರೀಸ್ ಅನ್ನೋದನ್ನ ನಾವು ಗುರುತಿಸ್ತೀವಿ. ದೆನ್ ಸ್ಟ್ರೆಂಥನಿಂಗ್ ಕ್ರೆಡಿಟ್ ಡಿಸ್ಪರ್ಸಿಂಗ್ ಏಜೆನ್ಸಿ.
ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಅನುಕೂಲಕ್ಕೆ ಅವರು ಏನು ಹಣಕಾಸಿನ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ತಾರೆ ಅವುಗಳ ಕ್ರೆಡಿಟ್ ಡಿಸ್ಪೋಸಿಂಗ್ ಏಜೆನ್ಸೀಸ್ಗಳು ಉತ್ತಮವಾಗಿ ಕೆಲಸ ಮಾಡಬೇಕು, ಸಪೋರ್ಟಿವ್ ಆಗಿರಬೇಕು ಅನ್ನೋಂಥ ಮೆಷರ್ಸ್ನೂ ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಇಂಪ್ರೂವಿಂಗ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೆವಲಪಿಂಗ್ ಡೈರಿ ಆ್ಯಂಡ್ ಪೌಲ್ಟ್ರಿ ಫಾರ್ಮಿಂಗ್. ಸೊ ಇದು ಬಹಳ ಮುಖ್ಯ ಆಗುತ್ತೆ. ಪೌಲ್ಟ್ರಿ, ಡೈರಿ ಈ ಥರದ ಕೆಲವು ಚಟುವಟಿಕೆಗಳನ್ನು ಬಹಳ ಮುಖ್ಯವಾಗಿ ಗ್ರಾಮೀಣ ಕೇಂದ್ರಗಳಲ್ಲಿ ಕೈಗೊಳ್ಳೋದ್ರಿಂದ ಬಹಳ ಮುಖ್ಯವಾದ ಆದಾಯ ಇಲ್ಲಿ ಆಗ್ತಾ ಇರೋದ್ರಿಂದ ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ಸ್ವಯಂ ಉದ್ಯೋಗ ಅಥವಾ ಉದ್ಯೋಗ ಜನ್ರೇಟ್ ಮಾಡುವಂತಹ ಒಂದು ಚಟುವಟಿಕೆನೇ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕಾಗತ್ತೆ. ಈಗಾಗಲೇ ಹೇಳ್ತಾ ಇದ್ದೆ, ಅನಿಮಲ್ ಹೆಲ್ತು, ಮೆಡಿಕಲ್ ಇದರಲ್ಲಿ ಸಾಕಷ್ಟು ಈಗ ಅವಕಾಶಗಳಿರೋದ್ರಿಂದ ಸೊ ಅನಿಮಲ್ ಹಸ್ಬೆಂಡ್ರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಮಿಲ್ಕ್ ಫೆಡರೇಷನ್ಸ್ಗಳಿಗೆ ಸಂಬಂಧಪಡುವ ಹಾಗೆ ಯಾವ ತೀರ್ಮಾನಗಳನ್ನ ಕೈಗೊಳ್ತಾ ಇದ್ದಾರೆ, ಹೊಸ ಹೊಸ ರೀತಿಯ ಪಾಲಿಸೀಸ್ಗಳು, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಆವಾಗ ಈ ಜಾನುವಾರುಗಳ ಖರೀದಿ, ಅವುಗಳ ಪೋಷಣೆ ಹಾಗೂ ಉತ್ಪನ್ನಗಳಿಗೆ ಸಂಬಂಧಪಡುವ ಹಾಗೆ ಒಳ್ಳೆಯ ಅವಕಾಶಗಳನ್ನು ಎದುರು ನೋಡ್ಬೋದಾಗಿದೆ. ಅಂದರೆ ತುಂಬ ಲಾಭದಾಯಕವಾದಂತಹ ಒಂದು ಕ್ಷೇತ್ರ ಇದಾಗುತ್ತೆ. ಸೊ ಇದನ್ನು ಸ್ಥಳೀಯವಾಗಿ ಉತ್ತೇಜನ ಮಾಡಿದಾಗ ನಗರಗಳಿಗೆ ಹೋಗಿ ಈ ವಿಷಯಗಳಿಗೆ ಸಂಬಂಧಪಡುವ ಉತ್ಪನ್ನಗಳಲ್ಲಿ ಕೆಲಸ ಮಾಡುವ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಗ್ರಾಮಸ್ಥರು ನೋಡ್ತೀವಿ. ಬಟ್ ಇದನ್ನು ಇಲ್ಲೇ ಇವರು ಅಭಿವೃದ್ಧಿಪಡಿಸಿದ್ರೆ ದೇ ಕ್ಯಾನ್ ಹ್ಯಾವ್ ವೆರಿ ಗುಡ್ ಇನ್ಕಮ್ ಅಟ್ ದ ಲೋಕಲ್ ಲೆವೆಲ್ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಥ್ಯಾಂಕ್ ಯು.